ಹಾಯ್ ನಾನು ಫ್ರಮ್ ಟಿಕೆಟ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿರುವಂಥ ಕೆಲವೊಂದು ತುಂಬ ಕಡಿಮೆ ಬೆಲೆಯ ಚೀಪ್ ಕ್ರೇಜಿ ವಿಚಿತ್ರ ಗ್ಯಾಜೆಟ್ ಅಂತಿರೋ ಅಥವಾ ಟಾಯ್ಸ್ ಅಂತಿರೋ ನಿಮಗೆ ಬಿಟ್ಟಿದ್ದು ಆಯಿತಾ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಇವತ್ತು ಈ ಒಂದು ಅನ್ಬಾಕ್ಸಿಂಗ್ಗೆ. ಏನಕ್ಕೆ ಅಂತ ಅಂದರೆ ಮೋಸ್ಟ್ಲಿ ನಾನು ಇಷ್ಟು ದಿನ ಗ್ಯಾಜೆಟ್ಸ್ ಏನು ಅನ್ಬಾಕ್ಸ್ ಮಾಡಿದೆ ಅದರಲ್ಲಿ ವಿಚಿತ್ರ ಅಂದರೆ ವಿಚಿತ್ರ ಗ್ಯಾಜೆಟ್ಸ್ ಇದಾಗಿರುವಂಥದ್ದು. ಸೊ ಇದರಲ್ಲಿ 500 ರೂಪಾಯಿನ ಗ್ಯಾಜೆಟ್ ಇದೆ. ಮೊದಲದಾಗಿ ನನ್ನ ಫೇವ್ರೆಟ್ ಗ್ಯಾಜೆಟಿಂದ ಶುರು ಮಾಡ್ತೀನಿ ಆಯಿತಾ. ಗಮನಿಸ್ತಾ ಇದ್ರೆ ಡೈರೆಕ್ಟಾಗಿ ಒಂದು ಗ್ಯಾಜೆಟ್ ಈ ರೀತಿ ಬಂತು. ಇದ್ರ ಮೇಲ್ಗಡೆ ಒಂದು ಅಮೆಝಾನ್ ಪ್ಯಾಕೇಜ್ ಇತ್ತು ಆಯಿತಾ. ನೀವು ತುಂಬ ಜನ ಈ ಒಂದು ಗ್ಯಾಜೆಟನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿ ತುಂಬ ಜನ ನೋಡಿರ್ಬೋದು ಆಯಿತಾ. ಸೊ ಈ ಒಂದು ಪ್ಯಾಕೇಜನ್ನು ಓಪನ್ ಮಾಡೋದಿದ್ರ ಒಳಗಡೆ ಈ ಒಂದು ಟಾಯ್, ಈ ಒಂದು ಗೊಂಬೆಯ ಜೊತೆಗೆ ಒಂದು ಚಾರ್ಜಿಂಗ್ ಕೇಬಲ್ ಇರುವಂಥದ್ದು ಆಯಿತಾ. USB ಚಾರ್ಜಿಂಗ್ ಕೇಬಲ್. ಅದು ಬಿಟ್ಟರೆ ಬೇರೆನೂ ಸಹ ನಿಮಗೆ ಸಿಗ್ತಾ ಇಲ್ಲ. ಈ ಒಂದು ಟಾಯ್ ನನಗನ್ನಿಸ್ದಂಗೆ ನಿಮ್ಮ ಮನೇಲಿ ಏನಾದರೂ ಪೆಟ್ಗಳಿದೆ ಅಂತ ಅಂದರೆ ಮನೆಯಲ್ಲಿ ನಾಯಿ ಬೆಕ್ಕು ಏನಾರು ಇದೆ ಅಂತ ಅಂದರೆ, ಅಥವಾ ನಿಮ್ಮ ಮನೆಯಲ್ಲಿ ತುಂಬ ಸಣ್ಣ ಮಕ್ಕಳಿದ್ದಾರೆ ಅಂತ ಅಂದರೆ ಆ ಟೈಮಲ್ಲಿ ತುಂಬ ಯೂಸ್ಫುಲ್ ಆಗ್ಬೋದು ನನಗನ್ನಿಸ್ದಂಗೆ. ಇದನ್ನು ಆನ್ ಮಾಡೋದಕ್ಕೆ ಕೆಳಗಡೆ ಒಂದು ಬಟನ್ ಕೊಟ್ಟಿದ್ದಾರೆ, ಸ್ಲೈಡರು. ಸೊ ಇದನ್ನು ಚಾರ್ಜ್ ಮಾಡಬೇಕಾಗತ್ತೆ ಆಯಿತಾ. ನಾವು ಎಕ್ಸ್ಟರ್ನಲ್ ಬ್ಯಾಟ್ರಿ ಹಾಕೋ ಅವಶ್ಯಕತೆ ಇಲ್ಲ. ತುಂಬ ಒಳ್ಳೆ ವಿಷಯ ಅಂತೀನಿ. ಆನ್ ಮಾಡಿದ ತಕ್ಷಣ ಈ ರೀತಿ ಆಗುತ್ತೆ. ಸೊ ಗಮನಿಸ್ತಾ ಇದ್ದೀರಾ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಸೊ ಇದ್ರೊಳಗಡೆ ಒಂದು ಮೈಕ್ ಇದೆ ಮತ್ತೊಂದು ಸ್ಪೀಕರ್ ಇರುವಂಥದ್ದು. ನಾನು ಏನು ಹೇಳ್ತೀನಿ ಅದನ್ನು ರಿಪೀಟ್ ಮಾಡುತ್ತೆ. ನೀವೇನು ಹೇಳಿದ್ರು ಕೂಡ ಅದು ರಿಪೀಟ್ ಮಾಡುತ್ತೆ. ಮತ್ತು ಅದಷ್ಟೇ ಅಲ್ಲ, ಇದ್ರ ಪಕ್ಕ ಇಲ್ಲಿ ಕೆಲವೊಂದು ಬಟನ್ಸ್ ಕೂಡ ಇರುವಂಥದ್ದು ಆಯಿತಾ. ಪ್ರೆಸ್ ಮಾಡಿದ್ರೆ ಸಾಂಗ್ ಕೂಡ ಬರುತ್ತೆ. ಕಾಪಿ ರೈಟ್ ಬರುತ್ತೆ, ಅದರಿಂದ ನಾನು ಸಾಂಗ್ ಪಟ್ 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 ಅಂತ ಓಡಿಸ್ತೇನೆ. ಸೊ ಪ್ರತಿಯೊಂದು ತುಂಬ ಸಾಂಗ್ಗಳಿದೆ ಆಯ್ತಾ ಇದರಲ್ಲೇ. ಸೊ ಅದು ಜೊತೆಗೆ ಇದು ಅದ್ರ ಜೊತೆಗೆ ಡ್ಯಾನ್ಸ್ ಕೂಡ ಮಾಡುತ್ತೆ ಇದು ಆಯಿತಾ. ಸೊ ಗಮನಿಸ್ತಾ ಇದ್ದೀರಾ, ಒಳಗಡೆ ಮೋಸ್ಟ್ ಒಂದು ಮೋಟ್ರ್ ಇದೆ ಅಂತ ಅನ್ಕೋತೀನಿ. ಆಯ್ತು ಸುಮ್ಮನಿರಪ್ಪ. ಸೊ ಮೋಟ್ರ್ ಇರುತ್ತೆ, ಡ್ಯಾನ್ಸ್ ಕೂಡ ಮಾಡುತ್ತೆ, ಮತ್ತು ಕೆಲವೊಂದು LED ಕೂಡ ಇರುವಂಥದ್ದು ಆಯಿತಾ. RGB LED ಲೈಟ್ಸ್ ಕೂಡ ಬರ್ತದೆ ಇದರಲ್ಲಿ. ಸೊ ಕೆಳಗಡೆ ಆಫ್ ಮಾಡಿಬಿಡ್ತೀನಿ, ಇನ್ನು ರಿಪೀಟ್ ಮಾಡೋದು ಬೇಡ. ಸೊ ನನಗಂತೂ ಹೆವಿ ಇಂಪ್ರೆಸಿವ್ ಅನ್ನಿಸ್ತು ಆಯಿತಾ ಇದರ ಬೆಲೆನ ನೋಡಿಕೊಂಡು. ನಾನು ಇದನ್ನು ಆರ್ಡ್ರ್ ಮಾಡಿದಾಗ ಸುಮಾರು 550 ರೂಪಾಯಿ ಇತ್ತು ಅಮೆಝಾನಲ್ಲಿ. 550 ರೂಪಾಯಿಗೆ ಒಂದು ಒಳ್ಳೆಯ ಗ್ಯಾಜೆಟ್ ಅಂತ ಅನಿಸುತ್ತೆ. ನಾಳಿಂದಲ್ಲ ನಿಮ್ಮ ಮನೇಲಿ ಒಂದು ಪೆಟ್ಗಳಿದೆ, ಹತ್ರ ಸಣ್ಣ ಮಕ್ಕಳಿದ್ದಾರೆ ಅಂಥವ್ರಿಗೆ ಇದು ನೋಡೇ ತುಂಬ ಖುಷಿ ಆಗುತ್ತೆ. ಡ್ಯಾನ್ಸ್ ಮಾಡುವಂಥ ಒಂದು ಇದಕ್ಕೇನಂತಾರೆ ಪಾಪಸ್ ಕಳ್ಳಿ. ಸೊ ತುಂಬ ಕ್ಯೂಟ್ ಆಗಿರುವಂಥದ್ದು, ಹೆವಿ ಇಂಪ್ರೆಸ್ ಮಾಡ್ತು. ಇದನ್ನು ನನ್ನ ಆಡಿಯನ್ ಪವನ್ ಬ್ರೋ ಸಜೆಸ್ಟ್ ಮಾಡಿದ್ದು, ಇದನ್ನು ಗ್ಯಾಜೆಟ್ಸಲ್ಲಿ ರಿವ್ಯೂ ಮಾಡಿ ಅಂತ. ಸೊ ಆರ್ಡ್ರ್ ಮಾಡಿ ರಿವ್ಯೂ ಮಾಡಿದ್ದೀನಿ. 550 ರೂಪಾಯಿ ನನಗನ್ನಿಸ್ತಂಗೆ ಟೋಟಲಿ ವರ್ತ್ ಅಂತ ಅನ್ಕೋತೀನಿ ಪರ್ಸ್ನಲಿ. ಸೊ ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ನನಗಂತೂ ಹೆವಿ ಇಷ್ಟ ಆಯಿತು. ಇನ್ನು ಇದಾದ ನಂತರ ಮುಂದಿನ ಫೇವ್ರೆಟ್ ಗ್ಯಾಜೆಟ್ ಬಂದುಬಿಟ್ಟು ಈ ಒಂದು ರೋಬೋಟ್. ಇದು ಕೂಡ ಒಂದು ಟಾಯ್. ಹಿಂಗೆ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಗ್ಯಾಜೆಟನ್ನು ಹುಡುಕ್ಬೇಕಾದ್ರೆ ನನಗೆ ಈ ಒಂದು ರೋಬೋಟ್ ಕಾಣಿಸ್ತು ಆಯಿತಾ. ಇದರ ಬೆಲೆ ಅಥವಾ ನಾನು ಆರ್ಡ್ರ್ ಮಾಡಿದಾಗ 500 ರೂಪಾಯಿ ಇತ್ತು, ಈಗ 600 ರೂಪಾಯಿ ಆಗಿದೆ. 500 ರೂಪಾಯಿಗೆ ಆರ್ಡ್ರ್ ಮಾಡಿದೆ ಪಕ್ಕ. ಸೊ ಈಗ 600 ರೂಪಾಯಿ ಇದೆ. ನಾನು ಆಫರ್ ಟೈಮಲ್ಲಿ ಇನ್ನೂ ಕಡಿಮೆ ಆಗ್ಬೋದು. ಸೊ ಆಫರ್ ನೋಡ್ಕೊಂಡು ತೊಗೊಳ್ಳಿ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರೊಳಗಡೆ ಡೈರೆಕ್ಟಾಗಿ ಈ ಒಂದು ರೋಬೋಟ್ ಇರುವಂಥದ್ದು ಗಮನಿಸ್ತಾ ಇದ್ದೀರಾ. ಅದನ್ನು ಬಿಟ್ಟರೆ ಬೇರೇನು ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಿಲ್ಲ. ಯೂಸರ್ ಮ್ಯಾನ್ಯುವಲ್ ಆಗಲಿ ಏನೂ ಇಲ್ಲ. ಹಿಂದ್ಗಡೆ ನಿಮಗೆ ಒಂದು ಸ್ಕ್ರೂ ಇದೆ. ಒಂದು ಸ್ಕ್ರೂವನ್ನು ಬಿಚ್ಚಿ ನೀವು ಬ್ಯಾಟ್ರಿಯನ್ನು ಹಾಕಬೇಕಾಗುತ್ತೆ. ತೋರಿಸ್ತಾ ಇದ್ದೀನಿ, ಬ್ಯಾಟ್ರಿ ಆಲ್ರೆಡಿ ನಾನು ಹಾಕಿದ್ದೀನಿ. ಸೊ ಬ್ಯಾಟ್ರಿಯನ್ನು ಹಾಕಿ ಇಲ್ಲಿ ಒಂದು ಆನ್ ಆ್ಯಂಡ್ ಆಫ್ ಬಟನ್ ಇದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಆನ್ ಆ್ಯಂಡ್ ಆಫ್ ಬಟನ್ ಆನ್ ಮಾಡಿದ ತಕ್ಷಣ ತೋರಿಸ್ಬಿಡ್ತೀನಿ, ಸಾಂಗ್ ಬರುತ್ತೆ, ಕಾಪಿರೈಟೆಡ್ ಸಾಂಗು. ಸೊ ಅದಕ್ಕೆ ಮ್ಯೂಟ್ ಮಾಡಿಬಿಡ್ತೀನಿ. ಓಕೆ, ಇದು ಡ್ಯಾನ್ಸಿಂಗ್ ರೋಬೋಟ್ ಅಂತ ಆಯಿತಾ. 600 ರೂಪಾಯಿಗೆ ಚೆನ್ನಾಗಿದೆ. ಬಟ್ ಇದರಲ್ಲಿ ಒಂದೇ ಒಂದು ಮೋಡ್ ಚೇಂಜ್ ಮಾಡೋಕ್ಕೂ ಕೂಡ ಏನೂ ಇಲ್ಲ ಇದರಲ್ಲಿ. ಜಸ್ಟ್ ನೀವು ಆನ್ ಮಾಡಿಬಿಟ್ರಿ ಅಂದರೆ ಅದರ ಪಾಡಿಗೆ ಅದೇ ಸುಮ್ಮನೆ ಡ್ಯಾನ್ಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರುತ್ತೆ. ಅದ್ರದ್ದು ಬೇರೆ ಡಿಫ್ರೆಂಟ್ ಮೂವ್ ಮಾಡೋ ಥರ ಏನೂ ಇಲ್ಲ. ಬಟ್
ಇಂಜಿನಿಯರಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರೆ ಇದ್ರದ್ದು ಅಂತ ಅನಿಸುತ್ತೆ. ಮೇಲ್ಗಡೆ ಒಂದು ಏರೋಪ್ಲೇನ್ ಥರ ಮೇಲ್ಗಡೆ ಇದು ರೊಟೇಟ್ ಆಗುತ್ತೆ, ಹಿಂದ್ಗಡೆ ಒಂದು ಸಾಂಗ್ ಬರ್ತಾ ಇರುತ್ತೆ, ಕೈ ಮೂವ್ ಆಗ್ತಾ ಇರುತ್ತೆ ಸ್ವಲ್ಪ ಸ್ವಲ್ಪ, ಮತ್ತು ಕೆಳಗಡೆ ಇದು ರೊಟೇಟ್ ಆಗ್ತಾ ಇರುತ್ತೆ, ಇದು ತಿರುಗುತ್ತಲ್ಲ ಅದು, ಆಮೇಲೆ ಕಾಲು ಅಷ್ಟೇ ಮೂವ್ ಮಾಡೋದಕ್ಕೆ ಆ ಕಡೆಗೆ. ಇಂಪ್ರೆಸಿವ್ ಅಂತೀನಿ, ಒಳ್ಳೆ ಇಂಜಿನಿಯರಿಂಗು ಮಾಡಿದ್ದಾರೆ. ₹600 ಒಂದು ಥರ ವರ್ತ್ ಅನಿಸುತ್ತೆ. ನಿಮ್ಮ ಮಕ್ಕಳಿದೆ ಅಂದರೆ ಮೋಸ್ಟ್ಲಿ ಯೂಸ್ಫುಲ್ ಆಗ್ಬೋದು. ನಾಯಿಗಳು ಏನಾದರೂ ಪೆಟ್ಸ್ಗಳೇನಾದ್ರು ಅಂದರೆ ಅವ್ರ ಮುಂದೆ ಇದನ್ನು ಆನ್ ಮಾಡಿ ಬಿಟ್ಬಿಟ್ರೆ ಒಂದು ಫ್ರೀಕ್ ಆಗಿಬಿಡ್ತವೆ ಡಾಗ್ ಗ್ಯಾಟ್ಗಳೆಲ್ಲ. ತಿಮ್ಮನ ಮುಂದೆ ಬಿಟ್ಟೆ ಅವನು ಎದುರ್ಕೊಂಬಿಟ್ಟೆ ಆತಾಗ ಒಂಥರ ಒಂದು ಲೆವೆಲಿಗೆ. ಕ್ರೇಜಿ ಇಂಪ್ರೆಸಿವ್ ಆಗಿದೆ. ಮತ್ತು ಇಲ್ಲಿ ಕೆಲವೊಂದು LED ಲೈಟ್ಸ್ಗಳು ಕೂಡ ಬರುತ್ತೆ. ಸೊ ಸೂಪರ್ ಅಂತೀನಿ. ಬಟ್ ಜಾಸ್ತಿ ಕಸ್ಟಮೈಸೇಷನ್ ಕೊಟ್ಟಿಲ್ಲ ಇದರಲ್ಲಿ, ಅದೊಂದು ಬೇಜಾರಾಗೊಂದು ವಿಷಯ. ಅದರಲ್ಲಿ ನೋಡ್ಬೋದು ಈ ಟಾಯಲ್ಲಿ ನಿಮಗೆ ಡಿಫ್ರೆಂಟ್ ಸಾಂಗ್ಸನ್ನು ಪ್ಲೇ ಮಾಡೋ ರೀತಿಯೆಲ್ಲ ಇತ್ತು, ಮತ್ತು ರೆಕಾರ್ಡಿಂಗ್ ಮಾಡಿ ಅದೇ ಪ್ಲೇ ಮಾಡುತ್ತೆ, ವಾಯ್ಸ್ ಚೇಂಜ್ ಮಾಡಿ ಆ ರೀತಿ ಕೂಡ ಇತ್ತು. ಬಟ್ ಇದರಲ್ಲಿ ಆ ರೀತಿ ಏನು ಫೀಚರ್ ಇಲ್ಲ. ಡ್ಯಾನ್ಸಿಂಗ್ ರೋಬೋಟ್ ಬರೀ ಡ್ಯಾನ್ಸನ್ನು ಮಾಡುತ್ತೆ, ಒಂದೇ ಒಂದು ಸಾಂಗ್, ಅದನ್ನು ಆ ಸಾಂಗ್ ಚೇಂಜ್ ಮಾಡೋ ಆಪ್ಷನ್ ಕೂಡ ಇಲ್ಲ. ಅದಿನ್ನೊಂದು ಬೇಜಾರಾಗುವಂಥ ವಿಷಯ ನಂಗೆ ಅನ್ನಿಸ್ತಂಗೆ. ಬಟ್ ಇನ್ನೂ ಬೇರೆ ಬೇರೆ ಆಪ್ಷನಲ್ಲಿ ನೀಡ್ಬೋದಾಗಿತ್ತು, ಬೇರೆ ಬೇರೆ ಸ್ಟೆಪ್ಸನ್ನು ಕೂಡ ಮಾಡ್ಬೋದಾಗಿತ್ತು ನಂಗೆ ಅನ್ನಿಸ್ತಂಗೆ. ಬಟ್ ಒಂದೇ ಕಡೆ ಬಿಟ್ಟರೆ ಒಂದೇ ಕಡೆ ಮೂವ್ ಆಗ್ತಾನೆ ಇರುತ್ತೆ, ಅದು ವಾಪಸ್ ಬರೋಲ್ಲ, ಹೋಗ್ತಾ ಇರೋ ಸುಮ್ಮನೆ. ಸೊ ಅದೊಂದು ನಂಗೆ ಬೇಜಾರು ಅನ್ನಿಸ್ತು. ಬಟ್ ಸ್ಟಿಲ್ ₹600 ನೋಡಿ, ನಿಮಗೆ ಇಷ್ಟ ಆದರೆ ಕೆಲವು ಜನ ಪರ್ಚೇಸ್ ಮಾಡ್ಬೋದು. ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಎಲ್ಲ ಅಫಿಲಿಯೇಟ್ ಲಿಂಕು. ಸೊ ಪರ್ಚೇಸ್ ಮಾಡಿದ್ರೆ ನಿಮ್ಮ ಕಡೆಯಿಂದ ಒಂದು ಸಣ್ಣ ಕಮಿಷನ್ ಸಿಗುತ್ತೆ, ಅದರಿಂದ ನಿಮಗೇನು ಲಾಸ್ ಇಲ್ಲ, ಅಮೆಝಾನ್ ಅವ್ರು ಕೊಡ್ತಾರೆ ನಮಗೆ. ಇನ್ನು ಕೊನೆಯ ಗ್ಯಾಜೆಟ್ ಬಂದುಬಿಟ್ಟು ಈ ಒಂದು ಫ್ಯಾನ್. ಇದು ನಾರ್ಮಲ್ ಫ್ಯಾನ್ ಅಂತೂ ಅಲ್ಲ, ನಾರ್ಮಲ್ ಫ್ಯಾನ್ನ ಕೂಡ ಈ ಒಂದು ಗ್ಯಾಜೆಟ್ ಸೀರೀಸಲ್ಲಿ ಅನ್ಬಾಕ್ಸ್ ಮಾಡಿದ್ದೀನಿ. ಆದರೆ ಇದು 100% ನಾರ್ಮಲ್ ಫ್ಯಾನ್ ಅಲ್ಲ, ಇದರ ಬೆಲೆ ಸ್ವಲ್ಪ ಜಾಸ್ತಿ ಇದೆ, ಆ್ಯಕ್ಚುಲಿ ಓವರ್ ಪ್ರೈಸ್ಡ್ ಅಂತ ಅನ್ನಿಸ್ತು. ಇದನ್ನು ನಾನು ಪರ್ಚೇಸ್ ಮಾಡಿದಾಗ ₹700 ಇತ್ತು, ಇದೀಗ ₹800 ಆಗಿರುವಂಥದ್ದು. ₹800 ಕೊಟ್ಟು ತೊಗೊಳ್ಳೋ ಅಷ್ಟು ಚೆನ್ನಾಗಿದೆ ಅಂತ ಅನ್ನಲ್ಲ. ಬಟ್ ಸ್ಟಿಲ್ ನಿಮಗೆ ತೋರಿಸ್ತೀನಿ ನಾನು. ಈ ಒಂದು ಪ್ಯಾಕೆಟನ್ನು ಓಪನ್ ಮಾಡಿದ್ರೆ ಈ ಒಂದು ಪ್ಯಾಕೆಟ್ ಒಳಗೆ ಈ ಒಂದು ಫ್ಯಾನ್ನ ಬಿಟ್ಟರೆ ಬೇರೇನೂ ಸಹ ನಿಮಗೆ ಸಿಗ್ತಾಯಿಲ್ಲ. ಸೊ ಇದು ನಾರ್ಮಲ್ ಫ್ಯಾನ್ ಅಂತೂ ಅಲ್ಲ ಆಗಿಡ್ದಂಗೆ. ಇದನ್ನು ನಾವು ಬೇಕಾದ್ರೆ ಪವರ್ ಬ್ಯಾಂಕಿಗೆ ಅಥವಾ ಚಾರ್ಜಿಂಗಿಂದು ಅಡಾಪ್ಟರ್ ಬರ್ತದೆ, ಅದಕ್ಕೆ ಕನೆಕ್ಟ್ ಮಾಡ್ಬೋದು. ಕನೆಕ್ಟ್ ಮಾಡಿದ ನಂತರ ಈ ಒಂದು ಫ್ಯಾನಲ್ಲಿ ಒಂದು ಬಟನ್ ಇದೆ, ಆ ಒಂದು ಬಟನ್ ನೀವು ಆನ್ ಮಾಡಿದ್ರಿ ಅಂತ ಅಂದರೆ ಈ ಫ್ಯಾನ್ ಆನ್ ಆಗುತ್ತೆ. ಇದು ನಾರ್ಮಲ್ ಫ್ಯಾನ್ ಅಂತೂ ಅಲ್ಲ, ಆಗ ಹೇಳಿದೆ ನಾನು ನಿಮಗೆ. ಇದ್ರ ಒಳಗಡೆ ಆ್ಯಕ್ಚುಲಿ ಗಡಿಯಾರ ಇರುವಂಥದ್ದು, ಇಲ್ಲಿ ಟೈಮ್ ತೋರಿಸುತ್ತೆ. ಹೌದು, ತೋರಿಸ್ತಾ ಗಮನಿಸ್ತಾ ಇದ್ದೀರಾ, ಇದರಲ್ಲಿ ಟೈಮನ್ನು ತೋರಿಸುತ್ತೆ, ಆ್ಯಕ್ಚುಯಲ್ ಟೈಮು. ನೀವು ಇದನ್ನು ಟೈಮ್ ಸೆಟ್ ಮಾಡ್ಕೊಬೇಕಾಗುತ್ತೆ. ಸೆಟ್ ಮಾಡೋಕ್ಕೂ ಕೂಡ ಆಪ್ಷನ್ ಇರುವಂಥದ್ದು. ಈ ಒಂದು ಬಟನ್ ಲಾಂಗ್ ಪ್ರೆಸ್ ಮಾಡಿದ್ರಿ ಅಂತ ಅಂದರೆ ಸೆಟ್ಟಿಂಗ್ ಮೋಡ್ ಹೋಗುತ್ತೆ, ಅದರಲ್ಲಿ ನೋಡ್ಬೋದು, ಗಮನಿಸ್ತಾ ಇದ್ದೀರಾ. ಸೊ ಅದನ್ನು ಮತ್ತೆ ಲಾಂಗ್ ಪ್ರೆಸ್ ಮಾಡ್ಕೊಂಡ್ರಿ ಅಂತ ಅಂದರೆ ಮುಂದಕ್ಕೆ ಹೋಗುತ್ತೆ ಮುಳ್ಳುಗಳು. ಸೊ ಈ ಮುಖಾಂತರ ನೀವು ಆ ಒಂದು ಟೈಮನ್ನು ಸೆಟ್ ಮಾಡ್ಕೊಬೋದು, ಮತ್ತು ನಾರ್ಮಲ್ ಫ್ಯಾನ್ ರೀತಿಯಲ್ಲೂ ಕೂಡ ಇದನ್ನು ಯೂಸ್ ಮಾಡ್ಕೊಬೋದು. ಸೊ ಇದಿಷ್ಟೇ ಇದು ಮಾಡುವಂಥ ಕೆಲಸ, ಮಲ್ಟಿಪರ್ಪಸ್, ಒಂದು ರೀತಿ ಯುನೀಕ್ ಕ್ರೇಜಿ ಗ್ಯಾಜೆಟ್ ಅಂತ ಅನ್ಬೋದು. ಶೋಕಿ ಮಾಡೋದಕ್ಕೆ ನಿಮ್ಮ ಫ್ರೆಂಡ್ಸ್ ಇವ್ರಿಗೆಲ್ಲ ತೋರಿಸೋದಕ್ಕೆ, ನೋಡಪ್ಪ ನನ್ನ ಹತ್ರ ಒಂದು ಯುನೀಕ್ ಫ್ಯಾನ್ ಇದೆ, ಸೊ ಇದರೊಳಗೆ ಟೈಮು ತೋರಿಸುತ್ತೆ ಅಂತ ಶೋಕಿ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಅದನ್ನು ಬಿಟ್ಟರೆ ಈ ಒಂದು ಫ್ಯಾನ್ನ ಬೆಲೆ ಅಂತೂ ತುಂಬ ಓವರ್ ಪ್ರೈಸ್ ಅಂತ ಅನ್ನಿಸ್ತು. ಬಿಲ್ಡ್ ಕ್ವಾಲಿಟಿ ಅಂತೂ ತುಂಬ ಸಖತ್ತಾಗಿದೆ ಆಯಿತಾ, ಬಟ್ ಹೆವಿ ಓವರ್ ಪ್ರೈಸ್ಡ್ ಅಂತ ಅನ್ನಿಸ್ತು. ನಾವು ಇದಕ್ಕೆ ₹700 ₹800 ಕೊಡುವಂಥದ್ದಿಲ್ಲ ಅಂತ ಅನಿಸುತ್ತೆ. ಈ ಒಂದು ಗ್ಯಾಜೆಟನ್ನು ಒಂದು ₹400-500 ಸೆಲ್ ಮಾಡಿದರೆ ಮೋಸ್ಟ್ಲಿ ಆಗನ್ನು ಪರವಾಗಿಲ್ಲ ಗುರು, ಒಂದು ಲೆವೆಲಿಗೆ ಅಷ್ಟನ್ನು ಖರ್ಚು ಮಾಡಿ ಪರ್ಚೇಸ್ ಮಾಡ್ಬೋದು ಅಂತ. ಬಟ್ ಸ್ಟಿಲ್ ಇದರ ಕೆಲಸವನ್ನಂತೂ ಮಾಡ್ತಾ ಇದೆ. ಸೊ ಟೈಮ್ ಚೆನ್ನಾಗಿ ತೋರಿಸುತ್ತೆ, ಅದೊಂದು ಇಂಪ್ರೆಸಿವ್ ಅಂತೀನಿ. ಮತ್ತು ಈ ಒಂದು ಫ್ಯಾನನ್ನು ಪವರ್ ಬ್ಯಾಂಕಿಂದ ತೆಗೆದ್ರಿ ಅಂದ ತಕ್ಷಣ ಈ ಒಂದು ಸೆಟ್ ಏನು ಮಾಡಿರ್ತೀರ ಟೈಮ್, ಅದು ಪಟ್ಟಂತ ರೀಸೆಟ್ ಆಗಲ್ಲ. ಆಯಿತು, ಇದರೊಳಗಡೆ ಸಣ್ಣ ಒಂದು ಕೆಪಾಸಿಟರ್ ಇರುತ್ತೆ, ಅದರಲ್ಲಿ ಸ್ವಲ್ಪ ಮೋಸ್ಟ್ಲಿ ಎಲೆಕ್ಟ್ರಿಸಿಟಿ ಸ್ಟೋರ್ ಆಗಿರುತ್ತೆ ಅಂತ ಅನ್ಕೋತೀನಿ. ಅದರಿಂದ ಟೈಮ್ ರೀಸೆಟ್ ಆಗಲ್ಲ. ಮೋಸ್ಟ್ಲಿ ಒಂದು ಸ್ವಲ್ಪ ಜಾಸ್ತಿ ದಿನ ಹಂಗೆ ಬಿಟ್ಟರೆ ಅಂದರೆ ರೀಸೆಟ್ ಆಗ್ಬೋದೇನೋ. ಬಟ್ ನೀವು ಪವರ್ ಬ್ಯಾಂಕಿಂದ ತೆಗೆದ್ರೂ ಕೂಡ ಆ ಟೈಮ್ ರೀಸೆಟ್ ಆಗಲ್ಲ, ಒಂದು ಒಳ್ಳೆಯ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ಇವತ್ತಿನ ಗ್ಯಾಜೆಟ್ಸ್ಗಳು. ನನಗಂತೂ ತುಂಬ ಫೇವ್ರೆಟ್ ಅನಿಸಿದ್ದು ಈ ಒಂದು ಡ್ಯಾನ್ಸಿಂಗ್ ರೋಬೋಟ್. ಸೊ ಈ ಒಂದು ಡ್ಯಾನ್ಸಿಂಗ್ ರೋಬೋಟ್ನ ಜೊತೆಗೇ ಎಂಡ್ ಮಾಡಿಬಿಡೋಣ ವೀಡಿಯೋನ. ನಿಮಗೆ ಈ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು, ಯೂಸ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದೇ ರೀತಿ ಬೇರೆ ಬೇರೆ ವಿಡಿಯೋಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಒಂದು ವಿಡಿಯೋದಲ್ಲಿ.